ಬೆಂಗಳೂರು ಫಸ್ಟ್ನಲ್ಲಿ ಪ್ರತಿನಿತ್ಯ ಬೆಂಗಳೂರಿನ ಭಿನ್ನ ವ್ಯಕ್ತಿಗಳ ಬಗ್ಗೆ ಪರಿಚಯ ಮಾಡಿಸ್ತಾ ಇದ್ದೀವಿ. ಇವತ್ತು ಭಿನ್ನ ವಿದ್ಯಾರ್ಥಿಯನ್ನ ತೋರಿಸ್ತೀವಿ. ಆತ ಅಂತಿಂತ ವ್ಯಕ್ತಿಯಲ್ಲ, ಎಲ್ಲರಿಗೂ ಮಾದರಿಯಾಗಬಲ್ಲ ವ್ಯಕ್ತಿತ್ವ. ನಾವು ಅದೆಷ್ಟೋ ಪರಿಸರ ಪ್ರೇಮಿಗಳನ್ನ ನೋಡಿದ್ದೀವಿ. ಆದ್ರೆ ಅವರೆಲ್ಲರ ಮಧ್ಯೆ ಈ ಹುಡುಗ ಸ್ವಲ್ಪ ಭಿನ್ನ. ಕಿಶೋರ್ ಅನ್ನೋ ಈತ ಜ್ಞಾನಭಾರತಿ ರಸ್ತೆಯ ಕೆಂಪೇಗೌಡ ಕಾಲೇಜಿನಲ್ಲಿ ಪ್ರಥಮ ಬಿಕಾಂ ವಿದ್ಯಾರ್ಥಿ. ತನ್ನ ಕ್ಲಾಸ್ ಮುಗಿದ ಕೂಡಲೇ ಜ್ಞಾನಭಾರತಿ ಕ್ಯಾಂಪಸ್ಗೆ ಹೋಗಿ ಎಳೆನೀರು ಮಾರ್ತಾನೆ. ಅಷ್ಟೇ ಅಲ್ಲ, ಬೀದಿ ಬೀದಿಗೆ ಹೋಗಿ ಗುಂಡಿ ತೋಡಿ ಗಿಡಗಳನ್ನ ನೆಡ್ತಾನೆ. ಇದಕ್ಕೆ ಸಾಲು ಮರದ ತಿಮ್ಮಕ್ಕನೇ ಸ್ಫೂರ್ತಿಯಂತೆ. ಈ ಪರಿಸರ ಕಾಳಜಿ ಬಗ್ಗೆ ಗಿಡ ನೆಡುವುದು, ಅದಕ್ಕೆ ನೀರುಗಳನ್ನು ಹಾಕೋದು ಈ ಸಾಲುಮರ ತಿಮ್ಮಕ್ಕ ಪ್ರೇರೇಪಣೆ ಅಂತ ಹೇಳ್ತಾ ಇದ್ದಾನೆ. ಬಟ್ ಇಲ್ಲೂ ಸಹ NSS ಕ್ಯಾಂಪ್ನಲ್ಲಿ ಬಹಳಷ್ಟು ಭಾಗವಹಿಸಿ NSS ಕ್ಯಾಂಪ್ ಸಕ್ರಿಯವಾಗಿ ತೊಡ್ಕೊಂಡಿದ್ದಾನೆ. ಮನೆಯಲ್ಲಿ ಬಡತನ, ಇದಕ್ಕಾಗಿ ಈತ ಎಡೆನೀರು ವ್ಯಾಪಾರ ಮಾಡ್ತಾನೆ. ಜೊತೆಗೆ ಗಿಡ ನೆಟ್ಟು ಪರಿಸರ ರಕ್ಷಣೆಗೆ ಪಣ ತೊಟ್ಟಿದ್ದಾನೆ. ಜೊತೆಗೆ ಓದಿನಲ್ಲೂ ಮುಂದಿದ್ದಾನಂತೆ. ಬೇರೆ ಸ್ಟೂಡೆಂಟ್ಗೂ ಅದನ್ನೇ ಹೇಳ್ತೇನೆ. ಈಗಿನ ಒಂದು ಸಂದರ್ಭಗಳಲ್ಲಿ ಮಾಡರ್ನೈಸ್ ಗ್ಲೋಬಲೈಸೇಷನ್ ಅಲ್ಲಿ ಈ ರೀತಿ ಒಂದು ಪರಿಸರ ಉಳಿಸ್ತಕ್ಕಂಥದ್ದು, ಈ ಪರಿಸರ ಬೆಳೆಸ್ತಕ್ಕಂಥದ್ದು, ಇದ್ರ ಬಗ್ಗೆ ಎಲ್ಲ ಕಾಳಜಿ ಹೊಂದಬೇಕು ಹುಡುಗರು. ಬರೀ ಓದಿನಿಂದನೇ ಬರೀ ಡಿಗ್ರಿ ತಗೊಂಡ್ರೆ ಬಿಕಾಮ್ ತಗೊಂಡ್ರೆ ಏನು ಉಪಯೋಗ ಆಗಲ್ಲ. ಒಂದೆಡೆ ಓದು, ಇನ್ನೊಂದೆಡೆ ಎಳೆನೀರು ಮಾರಾಟ, ಮತ್ತೊಂದೆಡೆ ಪರಿಸರ ಕಾಳಜಿ. ಒಟ್ಟಲ್ಲಿ ಕಿಶೋರ್ ನಿಜಕ್ಕೂ ಗ್ರೇಟ್. ಈತ ನಿಜವಾದ ಭಿನ್ನ ಬೆಂಗಳೂರಿಗ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಪ್ರಸಾದ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ರವೀಂದ್ರ ಕಲಾಕ್ಷೇತ್ರದಲ್ಲಿಂದು ರಂಗಸುಗ್ಗಿಯ ಸಂಭ್ರಮ. 3 ದಿನಗಳ ಕಾಲ ನಡೆಯುವ ಈ ರಂಗಸುಗ್ಗಿಯಲ್ಲಿ ಐತಿಹಾಸಿಕ, ಸಾಮಾಜಿಕ ಹೊಸ ನಾಟಕಗಳನ್ನು ಪ್ರಯೋಗಿಸುವುದು ವಿಶೇಷ. ಇಂದು ನಡೆದ ಸೊನ್ನಲಿಗೆ ಶ್ರೀ ಸಿದ್ದರಾಮ ನಾಟಕದಲ್ಲಿ ಸುವರ್ಣ ನ್ಯೂಸ್ನ ಆಂಕರ್ ಗುರುಪ್ರಸಾದ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಶ್ರೀ ಗುರುವೇ, ತಮ್ಮ ಪಾದ ಸೇವೆ ಮಾಡಬೇಕು. ತಮ್ಮ ಸಾವಿರಾರು ಶಿಷ್ಯರಲ್ಲಿ ನಾನೂ ಒಬ್ಬನಾಗಬೇಕು. ಇಲ್ಲಿ ನಡೆಯುವ ಮಹತ್ ಕಾರ್ಯದಲ್ಲಿ ನನ್ನದೂ ಒಂದು ಕಿಂಚಿತ್ ಸೇವೆ ಮಾಡಬೇಕೆಂಬ ಸೆಳೆತದಿಂದ ಬಂದಿರುವೆ. ಕೃಪೆ ಮಾಡಿ ನನ್ನನ್ನು ಸ್ವೀಕರಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಬಹಳ ಸಂತೋಷ. ಮಲ್ಲಿಕಾರ್ಜುನನ ಕೃಪೆ ನಿನಗಿರಲಿ. ನೋಡು ಕಲ್ಲಯ್ಯ, ಯಾವಾಗ ಒಳಗಿನ ಸೆಳೆತ ಹೆಚ್ಚಾಗುವುದೋ ಆಗ ಹೊರಗಿನ ಸೆಳೆತಕ್ಕೆ ಮನಸ್ಸು ಸಿಕ್ಕುವುದಿಲ್ಲ. ಅನಂತವಾದ ಸುಖದ ಕನಸು ಮನಸ್ಸನ್ನು ತುಂಬಿರುವಾಗ ಲೋಕದ ಸುಖ ಅಲ್ಪವಾಗುತ್ತೆ. ಆದರೆ ಒಂದು ಮಾತು, ನೀನು ಶರಣರ ಮಾರ್ಗದಲ್ಲಿ ಯಾತ್ರಿಕನಾಗಬೇಕು. ಆಗಲೇ ನೀನು ಇಲ್ಲಿಗೆ ಬಂದ ಉದ್ದೇಶವು ಸಫಲವಾಗುವುದು. ಧನ್ಯನಾದ ಗುರುದೇವ, ತಮ್ಮ ಅಣತಿಯನ್ನು ಶಿರಸಾವಹಿಸಿ ಮಾಡುತ್ತೇನೆ. ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗಳು ನಮ್ರತಾಳ ಮದುವೆ ಬೆಂಗಳೂರು ಪ್ಯಾಲೇಸ್ನಲ್ಲಿ ಸಂಭ್ರಮದಿಂದ ನೆರವೇರಿತು. ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗಳು ಜಯದೇವ ಹೃದ್ರೋಗ ಆಸ್ಪತ್ರೆ ನಿರ್ದೇಶಕರಾದ ಮಂಜುನಾಥ್ ಮಗಳಾದ ನಮ್ರತಾ ಎಂಜಿನಿಯರ್ ಶ್ರೇಯಸ್ನನ್ನ ಮದುವೆಯಾದರು. ಮದುವೆಯಲ್ಲಿ ಸಿಎಂ ಶೆಟ್ಟರ್, ಉಪಮುಖ್ಯಮಂತ್ರಿ ಆರ್ ಅಶೋಕ್, ಮಾಜಿ ಮುಖ್ಯಮಂತ್ರಿ DV ಸದಾನಂದಗೌಡ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡಿದ್ದರು. ನನ್ನ ಮಗಳು ಡಾಕ್ಟ್ರ್ ನಮ್ರತಾ MD ಡರ್ಮಟಾಲಜಿ ಸ್ಟಡಿ ಮಾಡ್ತಾ ಇದ್ದಾಳೆ, ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟಡಿ ಮಾಡ್ತಾ ಇದ್ದಾಳೆ. ಇವತ್ತು ನನ್ನ ಮಗಳು ಡಾಕ್ಟ್ರ್ ನಮ್ರತಾ ಅವಳ ವಿವಾಹ ಇದು ಶ್ರೇಯಸ್ MS ಮಾಡಿದ್ದಾರೆ. ಅವರು ಇಂಜಿನಿಯರಿಂಗಲ್ಲಿ ಕೆನಡಾದಲ್ಲಿ. ಈಗ ಅವರು ಬೆಂಗಳೂರಲ್ಲೇ ಜಾಬ್ ಮಾಡ್ತಾ ಇದ್ದಾರೆ ಇಂಜಿನಿಯರ್ ಆಗಿ. ಸೊ ಅವರಿಬ್ಬರು ಮದುವೆ ಇವತ್ತು ಬೆಂಗಳೂರು ಅರಮನೆ ಮೈದಾನದಲ್ಲಿ ನಾವು ನೆರವೇರಿಸಿದ್ದೇವೆ. ಇವಿಷ್ಟು ಇವತ್ತಿನ ಬೆಂಗಳೂರು ಫಸ್ಟ್ ಸುದ್ದಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.